ಮಗನೇ ಮಗನೇ ಅಯ್ಯ ನಿಂತಂಗೆ ಬಾಯ ನೀವು ಮುತ್ಕೊಂಡು ನಿಂತ್ಕೊಂಡ್ರಪ್ಪ ಯಾರ ಕೂತಿರೋ ಮಕ್ಕಳೇ ಮಗನೇ 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 ಅಂತಾನೆ ನಿಂಗೆ ನಾಚಿಕೆ ಮಾನ ಮರ್ಯಾದೆ ಆಗಿದ್ದೆಚ್ಚು. ಅಯ್ಯೋ ಅದ್ಯಾಕೆ ಜಂಗತ್ಯಾ ಅವಳು ನನ್ನ ನೆಂಟ್ರೊಟ್ಟೆ ಹುಟ್ಟಿರೋ ನಾವು ನನ್ನ ಮಗನು. ಮೂರು ಬಿಟ್ಟು ನಿಂತಿದ್ಯಾ ನೀನು? ಏನು ಹಂಗೆ ಮಾತಾಡ್ತಾ ಇದೀಯಾ? ನನ್ನ ನೆಂಟ್ರನ್ನ ನಾನು ಕರ್ಕೊಂಡು ಹೋಗಿ ಬಂದಿದ್ದೀನಿ. ಇಷ್ಟಿನಿಂದ ಎಲ್ಲೋಗಿತ್ತಪ್ಪ ಎಂಟ್ರ ಮೇಲೆ ಅಕ್ರೆ, ಇವಾಗೇನು ಉತ್ಕೊ ಬಂದ್ಬಿಟ್ಟದೆ ಅಕ್ರೆ? ನಾನೇನು ಕಿತ್ಲಾಡ್ಕೊಂಡ್ ಬಂದಿಲ್ಲ, ಅವಳೇ ಕಿತ್ಲಾಡ್ಕೊಂಡ್ ಬಂದಿರೋದು. ಹೊಂದ್ಕೊಂತೀರಾ? ಅವಳೇ ಕಿತ್ಲಾಡ್ಕೊಂಡ್ ಬಂದಿರೋದು, ನಾನೇನು ಕಿತ್ಲಾಡ್ಕೊಂಡ್ ಬಂದಿಲ್ಲ. ಹೋಗಮ್ಮ ನೀನು ಅಂತ ನಾನೇನು ಹೇಳಿಲ್ಲ. ಅವಳೇ ಇಲ್ದಿದ್ದೆಲ್ಲ ಸೃಷ್ಟಿ ಮಾಡ್ತಾ ಇದ್ದಿದ್ದು ಮನೆಗೆ ಜಗಳ ರಗಳ ಎಲ್ಲನೂ. ನಾನೇನು ಮಾಡಲಿ ಅದಕ್ಕೆ? ಡೈವರ್ಸ್ ಹಾಕುತ್ತೆ ನೀನು. ಅವಳೇ ಫಸ್ಟ್ ನೋಟಿಸ್ ಕಳಿಸಿದ್ ನಂಗೆ, ಡೈವರ್ಸ್ ನೋಟಿಸು. ಇವಾಗ ಅದೆಲ್ಲ ಕತೆ ಬೇಡ ನಿಮ್ಗೆ. ನಾನು ದುಡ್ಡು ಕೊಡ್ಬೇಕಾ ಪರಿಹಾರ ಅಂತ? ಕೊಡ್ಬೇಕಾರೆ ಎಲ್ಲ ಕೊಟ್ಬಿಡ್ತೀನಿ. ನಾನೇನ್ರಿ ನಾನು ಕರ್ಕೊಂಡು ಹೋಗ್ತೀನಿ. ಅತ್ತೆ ಅಂಬುಜತ್ತೆ ಗುಂಡತ್ತೆ ನನ್ನನ್ನು ಕಳಿಸ್ಬೇಡ್ರಿ ಅತ್ತೆ. ಅತ್ತೆ ನಿಮ್ಮ ಕಾಲು ಕಡೆ ಬೀಳ್ತೀನತ್ತೆ. ಅತ್ತೆ ನನಗೆ ಕಾಪಾಡ್ರತ್ತೆ. ಓಹೋ ಇವಳೇನು ಕರ್ಕೊಂಡೋಗಿ ಹುಲಿ ಬೋನಕ್ಕಾಗ್ತಾರೇನೋ? ಕಾಪಾಡ್ರತ್ತೆ ಅಂತ ಅವಳೆ. ನಾನೇನು ಹುಲಿನ ಸಿಗ್ತೇನೆ? ಬಾರೆ ಮನ್ಕೋಗಣ. ಗುಡ್ಡತ್ತೆ ನನ್ನ ತಪ್ಪಾಯ್ತತ್ತೆ. ಗುಡ್ಡತ್ತೆ ಏನೇ ತಪ್ಪಾಗಿರೋದು? ಏನು ತಪ್ಪಾಗಿರೋದು? ಕೆಟ್ಟೋಗಿ ನಮ್ಮ ಮನೆಗೆ ಬಂದೆ ತಾನೆ? ಹೆಂಗಿರ್ಬೇಕು ನೀನು? ದುರಂಕಾರ ಮೆರಿತೀಯಾ ಹಂಗೆ? ನಾನು ನೋಡ್ತಾ ಇದ್ದೀನಿ ನಡುವೆ ಕುಚಾಷ್ಟಿಗೆ ನೀನುವ. ತಪ್ಪಾಯ್ತತ್ತೆ, ಇನ್ನೊಂದ್ಸತಿ ಹಿಂಗೆಲ್ಲ ಮಾಡಲ್ಲ ಅತ್ತೆ. ಅತ್ತೆ ತಪ್ಪಾಯ್ತತ್ತೆ. ಇದಾರೆ ಅಪ್ಪನು ಆಗಾಗ ಬಂದು ಎಳ್ನೇ ಗಣ್ಣು. ಯಾಕೆ ಹೇಳ್ತಾ ಇರೋದು? ಲೇ ದೊಡ್ಡನೆ ಆಗಾಗ ಮೊದಲೇ ಒಂದು ಬಂದವನು ನೋಡು. ಅದೇ ಮೊದಲನೇ ಗಂಡು ಗೀತಾ, ಮೊದಲನೇ ಗಂಡು ಬಂದವನೇ. ಕೋಲ್ಟಾಗ ಲೆಟ್ರ್ ಕೊಟ್ಟವ್ರಂತೆ ಗೀತಾನ ಕರ್ಕೊಂಡು ಹೋಗಕ್ಕ. ಅದಕ್ಕೆ ಲೆಟ್ರ್ ಎತ್ಕೊಂಡ್ ಬಂದವನೆ. ಯಾವನವನು? ಇಲ್ಲಿದ್ದೀನಿ ತಮ್ಮಯ್ಯ. ನೀನ್ ಯಾಕೆ ಬಂದಿದ್ಯಾ ಇಲ್ಲಿಗ? ಓ ಏನೋ ಮಗ್ನೆ, ಬಮ್ಮ ಬಾ, ನಾವು ಊರಿಗೆ ಹೋಗೋಣ ಬಾ, ನಮ್ಮನೆಗೆ ಹೋಗೋಣ ಬಾ. ಹೈ ನಡಿಯ ಇಲ್ಲಿಂದ. ಡೈವರ್ಸ್ ಕೊಟ್ಟಿದ್ದಾಗೈತೆ, ಎಲ್ಲ ಆಗೈತೆ. ಇವಾಗ ಅವಳಿಗೊಂದು ಮಗು ಆಗದೆ, ಇವಾಗ ಬಂದಿದ್ಯಾ ಏನ್ರು ಬೇಕು ಅಂತ? ಮಾನ ಮರ್ಯಾದೆ ಬಿಟ್ಟು. ಮಾನ ಮರ್ಯಾದೆ ಏನೇನು ಅದೇ ನನಗ? ಲೇ ಸಾಕಕ್ಕೆ ಹೋಗ್ತಾ ಇದ್ಮೇಲೆ ಏನಕ್ಕೆ ಕಟ್ಕೊಬೇಕಾಗಿತ್ತು ನೀನು? ಬಾಯ್ ಆದಂತ ಬಾಯ್ಗೆ ಬಂದಂಗೆ ಮಾತಾಡಬೇಡ. ಸಾಕಕ್ಕೆ ಹೋಗ್ತಾ ಇದ್ದಿದ್ದಕ್ಕೆ ಅವಳನ್ನ ಕಟ್ಕೊಂಡಿರೋದು ನಾನು, ಆಯ್ತಾ? ಇವಾಗ ಡೈವರ್ಸು ಕ್ಯಾನ್ಸಲ್ ಮಾಡ್ತಿದ್ದೀನಿ. ಅವ್ರ ಅಮ್ಮನೇ ಬಂದು ಕ್ಯಾನ್ಸಲ್ ಮಾಡ್ಸೋಳೆ. ನನ್ನ ಹತ್ರ 2 ಲಕ್ಷ ರೂಪಾಯಿ ದುಡ್ಡು ಇಸ್ಕೊಂಡವಳೆ ಅವ್ರ ಅಮ್ಮನ. ನನ್ನ ಹೆಂಡ್ರನ್ನ ಇವಾಗ ನನ್ನ ಜೊತೆ ಕರ್ಕೊಂಡು ಹೋಗಿ ಬಂದಿದ್ದೀನಿ. ನಾನು ಕೋರ್ಟಿಂದನೇ ಆರ್ಡರ್ ತಂದಿದ್ದೀನಿ. ಯಾರ ಮಾತು ಕೇಳಲ್ಲ ನಾನು, ಆಯ್ತಾ? ನನ್ನ ಹೆಂಡ್ರ ನಾನು ಕರ್ಕೊಂಡು ಹೋಗ್ತೀನಿ. ಲೇ ಬಲವಂತವಾಗಿ ಕರ್ಕೊಂಡು ಹೋಗಂಗಿಲ್ಲ ಯಾರನ್ನೂ ಅಷ್ಟೇ. ಕರ್ಕೊಂಡು ಹೋಗಂಗಿಲ್ಲ ಬಲವಂತವಾಗಿ. ಕೋರ್ಟಿಂದನೇ ಆರ್ಡರ್ ತಂದಿದ್ದೀನಿ. ಬಲವಂತ ಗಿಲ್ವಂತ ಏನೂ ಇಲ್ಲ. ಆವಾಗ ಬರ್ತೀನಿ ಅಂತ ಹೇಳ್ಬಿಟ್ಟು ಇವಾಗ ನಾಟಕ ಆಡ್ತಾವಳೆ ಅಂತ ಹೇಳ್ತೀನಿ ಅಷ್ಟೇ. ಏನು ಆಡ್ದಾಟ ಆಡ್ತಾವಳೆ ಏನು ಇವಳು? ನೋಡು, ಬಂದ ದಾರಿಗೆ ಸುಂಕ ಇಲ್ಲ ಅಂತ ಬಾಯಿ ಮುಚ್ಕೊಂಡು ಇಲ್ಲಿಂದ ಜಾಗ ಖಾಲಿ ಮಾಡು. ಏನಮ್ಮ ನಿಂತ್ಕೊಂಡು ಏನು ತಮಾಷೆ ನೋಡ್ತಾ ಇದ್ದೀರಾ ನೀವು? ಅವನಪ್ಪ ಏನಂತ ತಗೊಂಡು ಮಕ್ಕಳು ಕೊಡ್ದು ಕಳಿಸ್ತೀರಾ? ಮಗು ಎತ್ಕೊಂಡು ಒಳಕ್ಕೆ ಹೋಗ ನೀನು. ಕರ್ಕೊಂಡು ಹೋಗಿ ಅವನ ಎಂಟ್ರು ಅವನು ನಾನು ಪಾಪ ಬಂದ್ಬಿಟ್ಟದ ನೋಡ್ಕ. ಬಾಯಿಗೆ ಬಂದಂಗೆ ಮಾತಾಡಬೇಡ ನೀನು. ಅವಳು ನನ್ನ ಹೆಂಡ್ತಿ. ಅವಳು ಯಾಕಮ್ಮ ಕಳಿಸ್ತೀನಿ ನಾನು? ನಿನ್ನೇನ್ರು ಹೆಂಗಾಗ್ಬಿಡ್ತಾಳೆ? ನನ್ನೇನ್ರು ಅವಳು? ನೀನೇನು ಯಾವ ಕೋರ್ಟಿಂದ ನಮ್ಮ ಮದುವೆ ಮಾಡ್ಕೊಂಡಿದ್ಯಾ? ಇಲ್ಲ ರಿಜಿಸ್ಟ್ರ್ ಮದುವೆ ಮಾಡ್ಕೊಂಡಿದ್ಯಾ? ಎಲ್ಲ ತೋರ್ಸೋ ರಿಜಿಸ್ಟ್ರ್ ಮದುವೆ ಮಾಡ್ಕೊಂಡಿದ್ದೀರಾ ನೋಡ್ತೀನಿ. ಲೇ ಮಗು ಅದೇ ನಂದದು ಮಗು. ನಿನ್ ಮಗು ಆದ್ರೆ ನಿನ್ನ ಹತ್ರ ಇಕ್ಕೋ. ಅದಕ್ಕೆ ನಾನೇನು ಮಾಡಬೇಕು? ನೀನು ಮದುವೆ ಆಗಿರೋದಕ್ಕೆ ಏನೋ ಸಾಕ್ಷಿ ಅದೇನೋ ಹೇಳು. ಯಾರ ಮನೆಗೂ ಯಾರು ಹೋಗಿರಲ್ಲ. ಏನೋ ನಮ್ಗೆ ಹಿಂದೆ ಮುಂದೆ ಯಾರು ಇಲ್ಲ. ಏನೋ ಒಂಚೂರು ಆಸರೆ ಕೊಡ್ರಿ, ನಿಮ್ಮ ಮನೆಗೆ ಕೆಲಸ ಮಾಡ್ಕೊಂಡಿರ್ತೀನಿ, ನಮ್ಗೊಂದು 2 ಹೊತ್ತೋ 3 ಹೊತ್ತೋ ಊಟ ಹಾಕ್ರಿ ಅಂತ ಹೇಳಿ ಒಬ್ಬರ ಮನೆಗೆ ಹೋಗಿರೋರು ಎಷ್ಟು ಜನ ಇಲ್ಲ? ನೀನು ಮದುವೆ ಆಗಿರೋದಕ್ಕೆ ಏನಾನ ಸಾಕ್ಷಿ ಇದ್ರೆ ತೋರಿಸು, ನಾನು ಬಿಟ್ಬಿಟ್ಟು ಹೋಗ್ತೀನಿ. ಇವನು ಬೊಳ್ಳನ ಮಗನೇ ಪಾಯಿಂಟ್ಗಳ ಮೇಲೆ ಪಾಯಿಂಟ್ಗಳು ಹಾಕ್ತಾನೆ ಇವನು. ನಾನೇ ಸಾಕ್ಷಿ. ನೀನು ಸಾಕ್ಷಿ ಹೇಳಿದ್ರೆ ಅದಕ್ಕೆಲ್ಲ ಒಪ್ಪಲ್ಲ. ರಿಜಿಸ್ಟ್ರ್ ಮದುವೆ ಮಾಡ್ಕೊಂಡಿದ್ಯಾ ಇಲ್ಲ ಪೊಲೀಸರನ್ನ ಕರ್ಕೊಂಡೋಗಿ ಮದುವೆ ಮಾಡ್ಕೊಂಡಿದ್ಯಾ? ದೊಡ್ಡ ಗಂಡಂದು ಕಾಟ ನನ್ಕ ನಾನು ಮದುವೆ ಮಾಡ್ಕೊಂತ ಇದ್ದೀನಿ ಅಂತ ಹೇಳ್ಬಿಟ್ಟು ಏನನ್ನ ಪೊಲೀಸರ ಮುಖಾಂತರ ಮದುವೆ ಮಾಡ್ಕೊಂಡಿದ್ಯಾ? ಪೊಲೀಸವ್ರ ಹತ್ರ ಏನೋ ದಾಖಲೆ ಅದ? ಇಲ್ಲ ರಿಜಿಸ್ಟರ್ ಆಫೀಸಾಗ ಏನೋ ದಾಖಲೆ ಅದ? ಯಾವುದೂ ಇಲ್ಲ. ನನ್ನ ಹೆಂಡ್ರನ್ನ ನನ್ನ ಜೊತೆ ಕಳಿಸಿದ್ರೆ ಸರಿ, ಇಲ್ಲ ಅಂತಂದ್ರೆ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಷ್ಟೇ. ಚಿನ್ನು ಗಿಣಿ ಬಂದ್ಬಿಡಮ್ಮ, ಬಂದ್ಬಿಡೆ. ನೀನು ನನ್ನ ಫ್ಲೇವರು ನನಗೆ ಗೊತ್ತು. ಅದೇ ನಿನ್ನ ಫ್ಲೇವರ್ ಅವಳು. ನೋಡು, ನಿನ್ನ ಪಾಯಿಂಟ್ಗಳು ನನ್ನ ಹತ್ರ ಕೆಲಸ ಮಾಡಲ್ಲ. ಸುಮ್ಮನೆ ಇಲ್ಲಿಂದ ಹೋಗ್ಬಿಡು. ಅವಳು ನನ್ನ ಹೆಂಡ್ತಿ. ಬಲವಂತವಾಗಿ ನೀನು ಕರ್ಕೊಂಡು ಹೋಗಂಗಿಲ್ಲ. ಹೇಳಿದ್ನಲ್ಲ ನಾನು, ನೀನು ಅವಳ ಗಂಡ, ಅವಳು ನಿನ್ನ ಹೆಂಡ್ತಿ ಅನ್ನೋದಕ್ಕೆ ಏನು ಸಾಕ್ಷಿ ಐತೆ ಅಂತ. ಅಮ್ಮ ಇವ್ರನ್ನ ಆಚೆಗೆ ತಳ್ತಿರಲ್ಲ, ತಳ್ರಮ್ಮ ಆಚೆಗೆ. ನಾವೆಲ್ಲಿ ತಳ್ಳಿಲ್ಲಪ್ಪ, ನಾವೆಲ್ಲಿ ತಳ್ಳಿಲ್ಲ. ಸದ್ಯ ಮೆರಿತಾವಳೆ ನಾನೇ ಅಂತ. ನಾನೇ ರಾಣಿ ಮಹಾರಾಣಿ ಅಂತ ಮೆರಿತಾವಳೆ. ಅನುಭವಿಸ್ಲಿ ಬಿಡು, ನಮ್ಗೇನಾಗಬೇಕು. ಅಕ್ಕ ನಡಿ ಅಕ್ಕ, ನೀನು ಅಕ್ಕ ನಡಿ. ಅವಳು ಆಡಿರೋ ಮಾತುಗಳಿಗೆಲ್ಲ ಮರ್ತೋಗ್ಬಿಟ್ಟಿದ್ದೇನು? ನೀನು ತಿಂತಾ ಇದ್ದಿದ್ದು ಅನ್ನನ ಎತ್ಕೊಂಡೋಗಿ ಮುಚ್ಚಿಕೊಳ್ಳವಳು. ಅನ್ನ ತುಪ್ಪ ಇಟ್ಟು ಬೇಳೆ ಸಾರು ಎಲ್ಲನೂ ಹಾಸ್ಕೊಂಡದ 3 ದಿನ ಇಕ್ಕವಳೆ. ಇಂಥವಳಕ ನಾವು ಸಹಾಯ ಮಾಡ್ಬೇಕಾ? ನೀನು ನಡಿಯಕ್ಕ ಒಳಕ. ಅತ್ತೆ ನನ್ನ ತಪ್ಪಾಯ್ತು ಅತ್ತೆ, ನಿನ್ನ ಕಾಲು ಕಾದ್ರೂ ಬೀಳ್ತೀನತ್ತೆ. ಅತ್ತೆ ಸರಿ ನೋಡ್ರಿ, ನಿನ್ನ ಕೈ ನಿನ್ನ ಬಾಯಿ ಒಂದು ಶುದ್ಧವಾಗಿ ಇಟ್ಟಿದ್ರೆ ಇವತ್ತು ನಿನ್ಗೆಲ್ಲ ಸಪೋರ್ಟು ಸಿಕ್ಕೋತು. ನೋಡ್ತಾ ಇವಾಗ ಮಗನೇ. ಹೊಡಿತೀನಿ ನಿಂಕ. ಅದೇನು ನಿರ್ಧಾರ ಮಾಡ್ತೀವ ಮಾಡಿಬಿಟ್ಟು ಒಳಗೆ ಬಾ, ಅವನ್ನ ಕಳಿಸ್ಬಿಟ್ಟು.
ಅಲ್ಲ ಯಾಕೆ ಬಂದು ನನ್ನ ಪ್ರಾಣ ತಿಂತ ಇದೆಯಾ? ಇವಾಗ ನೀನು ಕುರುಗಿಸಿದ್ದೀನ ಮದುವೆ ಆಗಿದೆಯಾ ತಾನೆ? ನನ್ನ ಪಾಡಿಗೆ ನಾನು ಜೀವನ ಮಾಡ್ತಾ ಇದ್ದೀನಲ್ಲ, ಯಾಕೆ ನನ್ನ ಪ್ರಾಣ ತೆಗಿತಾ ಇದೆಯಾ? ಬಂದು ಕುರುಗಿಸಿದ್ದ ಜೊತೆಗೆ ಇದೆಯಾ ತಾನೆ? ಇದೀನಿ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಆಯಿತಾ. ನಮಗೆ ಮಕ್ಕಳು ಬೇಡ, ಮರಿ ಬೇಡ. ನೀನೇ ನನಗೆ ಮಗು, ನಾನೇ ನಿನಗೆ ಮಗು ಆಯಿತಾ. ಅವ್ರ ಮಗುನ ಅವ್ರು ಕೊಟ್ಬಿಟ್ಟು ನೀನು ನನ್ನ ಜೊತೆಗೆ ಬಾ. ಇಲ್ಲಿ ನಿಂಗೆ ಯಾವುದೇ ಅಧಿಕಾರ ಇಲ್ಲ ಗೀತಾ ಆಯಿತಾ. ದೊಡ್ಡ ಸೊಸೆಗೆ ಅಧಿಕಾರ, ದೊಡ್ಡ ಜನರಿಗೆ ಇರೋದು ಅಧಿಕಾರ. ನನ್ನ ಮನೆಗೆ ನಿನಗೆ ಅಧಿಕಾರ ಅದೇ. ಬಾ, ನೀನು ಮುಂಚೆ ಹೆಂಗಿದ್ದೆ ಅದಕ್ಕಿಂತ ಚೆನ್ನಾಗಿ ನೋಡ್ಕೊತೀನಿ ಬಾ. ಇವಾಗ ನನ್ನ ಹತ್ರ ಬೇಜಾನ್ ದುಡ್ಡದೆ ಆಯಿತಾ. ಅಲ್ಲಿ ಚಿಕ್ಕಬಳ್ಳಾಪುರದ ಹತ್ರ ಇರೋ ಜಮೀನು ಮಾರಾಕಿದ್ದೀನಿ 1.25 ಕೋಟಿಗೆ. ನನ್ನ ಹತ್ರ ಬೇಜಾನ್ ದುಡ್ಡದೆ. ನಿನ್ಗೆ ಏನು ಒಡವೆ ಬೇಕು, ಎಂಥ ಮನೆ ಬೇಕು, ಏನು ಬೇಕು ಎಲ್ಲ ತಗೊಡ್ತೀನಿ ಬಾ. ಆ ಸಿದ್ಧಿಕ ಆಸೆನೂ ಇಲ್ಲ. ಅವಳಿಗೆ ಕುರಿಗಳು ಒಂದು ಇದ್ಬಿಟ್ರೆ ಕುರಿಗಳೇ ಪ್ರಪಂಚ. ಅವಳು ಕೆಲಸ ಅವಳು ನೋಡ್ಕೊತಾಳೆ. ನನ್ನ ಮಗಳಿಗೆ ಮದುವೆ ಮಾಡಿದ್ದೀನಿ. ಬಾ, ನಾ ಹೋಗೋಣ ಬಾ ಗೀತಾ, ನಾನು ನೋಡ್ಕೊತೀನಿ ಬಾ. ಇಲ್ಲ, ನಾನು ಬರಲ್ಲ, ನನಗಿಷ್ಟ ಇಲ್ಲ ನಿನ್ನ ಜೊತೆಗಿರೋಕ್ಕೆ. ಹಂಗಂದ್ರೆ ಹೆಂಗೆ ಗೀತಾ? ಇಲ್ಲ, ಬರಲ್ಲ, ನಾನು ಬರಲ್ಲ ಅಂದರೆ ಬರಲ್ಲ. ನಾನು ಪಾಡಕ್ಕೆ ನಾನು ಬಿಟ್ಟು ಬಿಡು. ನಿಂಗೆ ಕೈ ಮುಗಿದು ಕೇಳ್ಕೊತೀನಿ, ಯಾಕೆ ಬಂದಂಗೆ ಹಿಂಸೆ ಕೊಡ್ತಾ ಇದೆಯಾ? ನಿಮ್ಮ ಅಮ್ಮನ ದುಡ್ಡು ಇಸ್ಕೊಂಡವಳೆ ಗೀತಾ. ಅವ್ರ ಹತ್ರ ಸುಮ್ಮನೆ 2 ಲಕ್ಷ ಅಂತ ಹೇಳಿದ್ದು 5 ಲಕ್ಷ ರೂಪಾಯಿ ದುಡ್ಡು ಇಸ್ಕೊಂಡವಳೆ ನನ್ನ ಹತ್ರ. ಜಮೀನು ಮಾರಿರೋ ಸುದ್ದಿ ಏನೋ ತಿಳಿತೋ ಏನೋ, ಮನೆಗೆ ಬಂದು 5 ಲಕ್ಷ ರೂಪಾಯಿ ದುಡ್ಡು ಇಸ್ಕೊಂಡವಳೆ. ನನ್ನ ಮಗಳಿಗೆ ಚೆನ್ನಾಗಿಲ್ಲ ಅಂತ ಹೇಳಿ ಕೋರ್ಟಾಗ ಡೈವರ್ಸ್ ಎಲ್ಲ ಕ್ಯಾನ್ಸಲ್ ಮಾಡ್ತಾವಳೆ. ಹಾಂ, ನಿಮ್ಮ ಅಮ್ಮನೇ ಒಪ್ಕೊಂಡವಳೆ. ಇನ್ನು ನೀನು ಯಾಕೆ ಹಿಂಗಾಡ್ತಾ ಇದೆಯಾ? ನಮ್ಮ ಅಮ್ಮನ ಕರ್ಕೊಂಬೋಗು, ನಮ್ಮ ಅಮ್ಮನ ಕರ್ಕೊಂಬಾ, ನಾನು ಬರ್ತೀನಿ. ಅಲ್ಲಿವರೆಗೂ ನಾನು ಬರಲ್ಲ. ಸರಿ ಆಯಿತು, ಇವಾಗ ನಿಮ್ಮ ಅಮ್ಮನ ಕರ್ಕೊಂಡು ಬಂದರೆ ಬರ್ತೀಯ ನೀನು? ಹ್ಞೂ ಬರ್ತೀನಿ. ಸರಿ, ನಿಮ್ಮ ಅಮ್ಮನ ಕರ್ಕೊಂಡು ಬರ್ತೀನಿ. ಅಯ್ಯೋ ಭಗವಂತ, ಇದೇನಪ್ಪ ಇಂಥ ಕೆಲಸ ಆಗೋಗ್ಬಿಟ್ಟು. ಯಾಕೆ ಹಿಂಗಾಗೋಯ್ತು? ಹೆಂಗೋ ಆರಾಮಾಗಿದ್ನಲ್ಲ ನಾನು, ಇವನು ಯಾಕೆ ಬಂದು ನನ್ನ ಜೀವನದಾಗೆ? ಎಲ್ಲ ಮುಗ್ದಾಯ್ತು ಅಂತ ಅನ್ಕೊಂಡ್ರೆ ತಿರ್ಗಾ ಶುರು ಆಗಂಗದಲ್ಲ. ಹೆಂಗೋ ನಾನಿಲ್ಲ ಆರಾಮಾಗಿದ್ದೀನಿ. ಇವತ್ತು ಎಲ್ಲರನ್ನೂ ಎದುರಾಗ್ಕೊಂಡಿರ್ತಿದ್ರೆ ಸಹಾಯ ಮಾಡೋರು ನನಗೆ. ಏನು ಮಾಡ್ಬೇಕಂತ ದಿಕ್ಕೆ ತೋರ್ತಾ ಇಲ್ಲಲ್ಲ. ಏನು ಮಾಡಲಿ ನಾನು? ಎತ್ತ ತಾಯಿನ ಮಗಳ ಜೀವನ ಹಾಳು ಮಾಡ್ತಾಳ. ಇಂಥ ತಾಯಿಗಳು ಇರ್ತಾರ ಪ್ರಪಂಚದಾಗೆ? ನಮ್ಮ ಅಮ್ಮನಿಗೆ ಏನು ಬರಬಾರ್ದು ರೋಗ ಬಂದಿರೋದು ಓದ್ಕೊಂಡು ಹೋಗೋದು, ಅವಳ ಮಗ ಮುಚ್ಚೋಗ. ಎಲ್ಲೇ ಅವನು ಓದ್ನು ಅಷ್ಟು ಪಟ್ಟಾಗಿ ನಿಂತಿದ್ವನು, ಅದೇಂಗೆ ಹೊಟ್ಟೋದ್ನು? ನಮ್ಮ ಅಮ್ಮನ ಕರ್ಕೊಂಬೋಗು ಅಂತ ಹೇಳಿದ್ದೀನಿ. ಅಲ್ಲ, ಏನು ಹುಡುಗಾಟಿಗಳಾಡ್ತಾ ಇದ್ದೀರಾ? ಹಾಂ, ಹುಡುಗಾಟಿಗಳಾಡ್ತಾ ಇದ್ದೀರೇನೆ ನೀನು ನಿಮ್ಮ ಅಮ್ಮನು? ಅವತ್ತೇನು ಹೇಳಿದ್ರಿ? ಡೈವರ್ಸ್ ಆಗೈತೆ, ಇನ್ನು ಬರಲ್ಲ, ಅವನ್ಕ ನಮ್ಗೆ ಸಂಬಂಧ ಇಲ್ಲ ಅಂತ ಹೇಳಿದ್ರಿ ತಾನೆ. ಇವಾಗ ಯಾಕೆ ಹಿಂಗೆ ಮಾಡ್ತಾ ಇರೋದು? ನಿಮ್ಮ ಅಮ್ಮನ ಹೆಂಗೆ ಡೈವರ್ಸ್ ಕ್ಯಾನ್ಸಲ್ ಮಾಡಿಸ್ಬಿಟ್ಲು? ನೀನು ಬಂದು ಕೇಳ್ತೀರಾ? ಏನು ಅಲ್ಲಿಗೆ ಮಗಳನ್ನ ದುಡ್ಡಕ್ಕೆ ಮಾರ್ಕೊಂಬಿಡ್ತಾಳ ನಿಮ್ಮ ಅಮ್ಮನು? ಏನು ಕಚ್ಚಡ ಹೆಂಗ್ಸಿರ್ಲಿಲ್ಲ ನೀವು? ಥ್ವಾ, ನಿಮ್ಮಂಥವ್ರು ಈ ಭೂಮಿ ಮೇಲೆ ಇರ್ತಾರಾ? ನಾನೇನು ಮಾಡಿ ನನ್ನನ್ನು ಯಾಕೆ ಬೈತಾ ಇದೆಯಾ? ನಂದೇನು ತಪ್ಪಿಲ್ಲ, ನಾನು ಇಲ್ಲೇ ಇದ್ದೀನಲ್ಲ. ನಮ್ಮ ಅಮ್ಮನ ಮಾಡಿರೋ ಕೆಲಸಕ್ಕೆ ನಾನೇನು ಮಾಡಲೆ? ಮುಚ್ಚು ಬಾಯಿ, ಸಾಕು. ನೀನು ಆವತ್ತು ರಿಜಿಸ್ಟ್ರ್ ಮದುವೆ ಮಾಡ್ಕೊಬೇಕಾಗಿತ್ತು. ಇವತ್ತು ಅವ್ನು ಸಾಕ್ಷಿ ಕೇಳ್ತಾವನಲ್ಲ, ಮದುವೆ ಆಗಿರೋದಕ್ಕೆ ಸಾಕ್ಷಿ ತೋರಿಸು ಅಂತ. ಸಾಕ್ಷಿಗೆ ಬೇರೆ ಇಟ್ಕೊಂತೀನಿ. ಹ್ಞೂ, ಆಗಿದ್ದ ಕದ್ದು ಮುಚ್ಚಿ ಮದುವೆ, ಅದ್ರಾಗ ಸಾಕ್ಷಿಗೆ ಬೇರೆ. ಅಯ್ಯೋ ಭಗವಂತ, ಇನ್ನು ಏನೇನು ಅನುಭವಿಸ್ಬೇಕಮ್ಮ ನಾನು ನಿನ್ನಿಂದ? ಇವಾಗ ಮನೆಯವ್ರ ಹತ್ರ ಎಲ್ಲ ಬೈಸ್ಕೊಳೋದು ಬೇರೆ. ಇನ್ನು ಅದೇನೇನು ಕಾದದೋ ಏನೋ ನಾಕಾಣೆ. ನಮ್ಮ ಅಮ್ಮನ ಬತ್ತಳ ಅಂತಿರೋ ಗ್ರಾಚಾರ ಬಿಡಿಸ್ತೀನಿ. ಬತ್ತಳ ಓಡೋಗಳು ಯಾರು ಕೇಳೋದು? ಮುಚ್ಚು ಬಾಯಿ, ಅಳ್ಬೇಡ. ಏನು ಮನ್ಯಾಗ ನೋರ್ ಮೇಲೆಲ್ಲ ಜಗಳ ಜಗಳ ಜಗಳ. ನೋಡ್ದಾ ಎಲ್ಲಿಗೆ ಬಂದು ನಿಂತು ನೀನು ಬಾಳ. ಯಾರೋ ಏನೋ ಕಿತಾಪತಿ ಮಾಡೋರೆ, ಅವ್ನು ಸುಮ್ಮನೆ ಇಲ್ಲಿವರೆಗೂ ಬರಲ್ಲ. ಯಾರೋ ಎತ್ತು ಬಿಟ್ಟವ್ರೆ. ನೀನು ಈ ಪಾಟಿಗೆ ಬೀಳ್ತಾ ಇದ್ರೆ ಇನ್ನೇನು ಮಾಡ್ತಾರೆ? ಇನ್ನೇನು ಮಾಡ್ತಾರೆ ಹೇಳ? ಅವ್ನು ಕಷ್ಟ ಇಷ್ಟ ದುಡ್ಡು ಕೊಟ್ಟು ಕಟ್ಕಳ್ಸವ್ರು ನಿನ್ನ ಮೇಲೆ ಜಗಳಕ. ಏನು ಹೇಳ್ತಾ ಇದೀಯ ನೀನು? ಇರೋದನ್ನ ಹೇಳ್ತಾ ಇದ್ದೀನಿ. ಅಷ್ಟು ಹೆಣ್ಣಾಗಿ ತಗ್ಗಿ ಬಗ್ಗಿ ಇರೋ. ಯಾಕೆ ಹಿಂಗೆ ಆಡ್ತಾ ಇದೀಯಾ? ಜಮೀನೆಲ್ಲ ಮಾರೋನಂತೆ. ಜಮೀನು ಮಾರಿದ್ರೆ ಯಾರೋ ಹೋಗಿ ಹೇಳಿರ್ತಾರೆ, ಹಿಂಗೆಲ್ಲ ಮಾಡ್ತಾವಳೆ ನೋಡು, ನೀನು ಕೂಗಿದ್ರೆ ಬಂದ್ಬಿಡ್ತಾಳೆ, ಹೋಗಿ ಕೂಗೋಗು ಅಂತ ಹೇಳವ್ರೆ, ಅದಕ್ಕೆ ಬಂದವನವನು. ನೀನೊಬ್ಳು ಕರೆಕ್ಟಾಗಿದ್ದಿದ್ರೆ ಯಾರೋ ಹೋಗಿ ಹೇಳೋದು ಏನಿತ್ತು? ಅಲ್ಲಿಗೆ ನಿಮ್ಮನೆಯವ್ರ ತಪ್ಪೇನಿಲ್ಲ, ಎಲ್ಲ ನಂದೇ ತಪ್ಪು. ನೆನ್ನೆ ಮೊನ್ನೆ ಬಂದಿರೋ ಅವಳಿಗೆ ಮನೆ ಅಧಿಕಾರ ಕೊಟ್ಟವ್ರೆ. ನಾವು ಎಷ್ಟು ದಿನದಿಂದ ಇದ್ದೀರಿ, ನಮ್ಗೆ ಯಾಕೆ ಮನೆ ಜವಾಬ್ದಾರಿ ಕೊಟ್ಟಿಲ್ಲ? ಮುಚ್ಚಬೇಕು ಬಾಯಿ. ಇನ್ನೊಂದು ಮಾತಾಡಿದ್ರೆ ಕತ್ತರಿಸ್ಬಿಡ್ತೀನಿ. ಜೈಲ್ಗೆ ಹೋದ್ರೂ ಪರವಾಗಿಲ್ಲ. ಯಾಕೆ ಕೊಡಬೇಕು ನಿಂಗೆ ಅಧಿಕಾರ? ಯಾಕೆ ಕೊಡ್ಬೇಕು ನಿಂಗೆ ಅಧಿಕಾರ? ನಿನಕಿನ್ನ ಹಿಂದಾಗ ಬಂದಿರೋದು ಸರೋಜಿ ಸಾವಿತ್ರಮ್ಮನು. ಅವರೇ ಕೇಳಿಲ್ಲ, ನೀನು ಕೇಳ್ತಾ ಇದೆಯಲ್ಲ. ಏನೋ ಒಂದು 4 ಅಕ್ಷರ ಓದಕ್ಕ ಬರೋಕ್ಕೆ ಬರ್ತದಂತ ಈ ಬಿಲ್ಡಪ್ಪ ನೀನು. ಲೇ, ಎಲ್ಲರಿಗಿನ್ನ ಮುಂಚೆಯಿಂದ ಇರೋದು ನಾನು ನನ್ನ ತಮ್ಮನು. ನಾವೇ ಮನೆ ಜವಾಬ್ದಾರಿ ಕೇಳಲ್ಲ. ನೀನು ಯಾರ ಕೇಳಕ್ಕ? ನಿಂಗೆ ಯಾಕೆ ಕೊಡ್ಬೇಕು ಮನೆ ಜವಾಬ್ದಾರಿ? ನಮ್ಮ ಅಪ್ಪನವನೇ ನೋಡ್ಕೊಂತಾನೆ. ನಮ್ಮ ಅಪ್ಪನವನೇ ಇನ್ನ ಗುಂಡ್ಕಲ್ಲಿದ್ದಂಗೆ ನೋಡ್ಕೊಂತಾನೆ. ಏನೋ ಸಣ್ಣ ಪುಟ್ಟ ಎಲ್ಲದಕ್ಕೂ ನಮ್ಮ ಅಪ್ಪನೇ ಮಾತಾಡೋಕ್ಕತ್ತದ? ಓದಿರೋ ಹುಡುಗಿ ಅವಳು, ಅದಕ್ಕೆ ಅವಳಿಗೆ ಮನೆ ಜವಾಬ್ದಾರಿ ಕೊಟ್ಟವನೆ. ಇಷ್ಟು ಸಾಧಿಸ್ತಾ ಇದೆಯಾ ನೀನು? ಹಾಂ, ಸರಿಯಾಗಿದೆಯಾ ಆಸಾಮಿ ನೀನು? ನಾನು ನಿನ್ನ ಏನು ಅನ್ಕೊಂಡಿದ್ನಿ, ಸರಿಯಾಗಿದೆಯಾ? ನಿಮ್ಮ ಅಮ್ಮನ ಬರಲಿ, ಆಮೇಲೆ ಮಾತಾಡೋಣ. ಅಯ್ಯೋ ದೇವ್ರೇ, ಯಾಕಪ್ಪ ನಂಗಿಂದ ಶಿಕ್ಷೆ ಕೊಟ್ಟೆ? ನಾನು ಪಾಡಿಗೆ ನಾನು ಇದ್ದೀನಿ. ಅದು ಯಾರೋ ಅವ್ರ ಮಗ ಮುಚ್ಚೋಗ ಅವ್ರ ಎದುರು ಬಿದ್ದೋಗ ಹೋಗಿ ಹೇಳಿರೋದು. ಒಟ್ನಾಗ ಯಾರೋ ಹೇಳವ್ರೆ, ಅದಕ್ಕೆ ಅವ್ನು ಬಂದಿರೋದು. ಇಲ್ಲ ಅಂದಿದ್ರೆ ಇಷ್ಟು ದಿನದಿಂದ ಬರ್ತಿದ್ದಾನೆ, ಇವಾಗ ಬಂತಾನ? ಯಾರೋ ಹೇಳವ್ರೆ, ನಂಗೆ ಸಿಕ್ಕಬೇಕು.
ನೋಡಿ ಹಂಗೆ ಗ್ರಾಚಾರನ ಬೀಳ್ಸ್ಬಿಡ್ತೀನಿ. ಬರ್ಲಿ ನಮ್ಮ ಅಮ್ಮನ ಬರ್ಲಿ. ಥೂ, ಪ್ರಪಂಚದಾಗ ಇಂಥ ಕೆಟ್ಟ ತಾಯಿಗೂ ಇರ್ತಾರ. ಬರ್ಲಿ ಗ್ರಾಚಾರ ಬಿಡಿಸ್ತೀನಿ. ನಾನು ನಿಮ್ಮ ಅಜ್ಜಿ ತಡಪತೆ. ಒಬ್ಬರು ಅಳಿದಾಳ ಮೇಲೆ ಇನ್ನೊಬ್ರು ಅಳಿಬೇಕು. ಇಬ್ಬರು ಒಂದೇ ತತ್ತಿ ತೀಯ ಮಾಡ ಅಂತಾಳೆ ಬೀತಾಳೆ ಏತಳ ಇಬ್ಬರಿಗೋನ. ತೀಯ ಮಾಡ ಅಂತಾವೆ ಇವು. ಇವು ಪಾಚುಲ ಜಿದ್ದಿ ಮಾಡಕ್ಕೆ ಬಿಡಲ್ಲ. ನಾಚಿ ಅಲ್ಲನ ನಮ್ಮಪ್ಪನ ಎಲ್ಲ ತಾಮನಲ್ಲಿ ಎತ್ತ ಕರಿಕ ಬಿಚ್ಚಾಬಿತ್ತಿಲ್ ದಾದಮ್ಮ ಬಿತ್ತಾನೆ. ಎಲ್ಲಡ ಮುಖಲ್ಲಿ ಇವನ್ನ ನೋಕನಕಂತ ಗೋನ್ ಕಪ್ಪಲಕ್ಕನ. ಒಬ್ಬರು ಅಳಿದಾದ್ಮೇಲೆ ಇಬ್ಬರು ಅಳಿಯಕ. ಅಲ್ಲಿ ಬದ ಬೀತಾವೆ ದಾಪರ್ ಅಂತ ಏತಳ. ನಾನು ಇಲ್ಲಿನೇ ಚಪಾತಿ ತಿರ್ಗಾ ಅಳಿತಾ ಇದ್ದೀರ ಇಬ್ಬರನ್ನ. ಇಬ್ಬರು ಒಂದೇ ತತೆ ಓ ಅಂತಾಳೆ ಇವಳು ಪಾಚುಲ. ಎರಡು ಇಲ್ಲೇ ಅವೆ. ತುರಿ ಒತ್ತದು ಮತ್ತುರಿ. ನನ್ನ ಮಗಳ ತೊನ್ನಡ ಒಳವಡಿ ತುರಿ ತತ್ತಡ ದಾಟಿ ಹಾಕಿನಿ. ಎಮ್ಮೇಳ ದಯಮ್ಮನ್ ಕೈಯಲ್ಲಿನಿ. ಅಡ್ಡಲ್ಲಿ ತುಡ್ತೊಡಮ್ಮ ಬೆಳಗ್ಗೆ ಅಡ್ಡನಿ ತುಡೋ ನಾತಿಡಿ ಅಡ್ಡನಿ ತುಡೋ ಅಂತ ತೊತ್ತಳೆ. ಕುರಿತ ಅಮ್ಮ ಕರೆ ಕುಯ್ಯ ಮಾಡ ಅನ್ನಡಿ ಯಾಕನ ಬೀತಾಬಿತ್ತಿನ ಕರಿಕ. ಇದೇನು ಎಂಬುದದ್ದು ಮುತ್ತಡೆ ನೀಡುತ್ತಿದ್ದಂಗೆ ತುಡಿತಾವೆ ಇವ ಎರಡೂನ ಅಂತ. ನಾನು ಮುತ್ತಡೆ ನೀರು ಯಾಕನ ಈ ಕಡೆ ದೇಮ್ ನೋಡಿ ಎಂಬುದದಿಂದ ತುಡೋದು ಅಂತ. ಕುರಿ ತತ್ತಡೆ ದಾಟಿ ಹಾಕಿನಲ್ಲ ಅದಕ್ಕೆ. ತತ್ತಡೆ ಹಾಕಿಡೋದಕ್ಕ ಕುರಿತಾಳೆ. ಲೇ ಸರಸ್ವತಿ, ಏನಮ್ಮ ಏನ್ ಮಾಡ್ತಾ ಇದೀಯ? ಮಕ್ಕಳು ಮಲ್ಕೊಂಡವ್ರೇನು? ಇಲ್ಲ ಹಾಲು ತುರಿತಾಳೆ. ಕಾರುಣ್ಯ ಕಾಯಿ ಮೆಂಟಿಕ್ಕದೆ ರಸ್ ಮೇಲಂತ ಏನೋ ಮುಖಮುತ್ತಾಳೆ. ನಾನು ಎಚ್ಚಕ್ಕೋ ಇಲ್ಲ. ಮತ್ತೆ ಎಬ್ಬರಿಸ್ತೀರ ಅದಂಗ್ ಮಕ್ಕಳು ಕಾಲು ಕುಡಿಸ್ತಾ ಇದೀಯ? ದಯಮಾಡಿ ಎಮ್ಮಾಳು. ಏನು ದಯಮಾಡಿ ಎಮ್ಮಾಳಿ ಕಮನಿನೆಲ್ಲಮ್ಮ. ಅದಕ್ಕೆ ತತ್ತಡೆ ಹಾಕಿತ್ತು ಕೊಟ್ಟಿದ್ದೆ ತುಡಿತಾವ್ರೆ. ಅಯ್ಯೋ ಇವಳು ಮಕ ಮುಚ್ಚಾಗ ಅಕ್ಕ ನೋಡಿ ಅಕ್ಕ, ನೆನ್ನೆ ಹುಟ್ಟಿರೋ ಮಕ್ಕಳು ದೇವನವ್ರಿಗೆ ಎಣ್ಣೆ ಕುಡಿಸ್ತಾಳಂತೆ. ಮಕ್ಕಳಿಗೆ ದುಃಖದ ವಾಂತಿಗಳಾತವೆ. ಲೇ ಬ್ಯಾಡೆ ಲೇ ಸರಸ್ವತಿ, ಹಂಗೆಲ್ಲ ಮಾಡ್ಕೊಡ್ತೀವಿ ಎಳೆ ಮಕ್ಕಳು. ಕುರಿತಾವೆ ಕಣ್ಣಿರಲ್ಲಮ್ಮ. ಮುತ್ತಡೆ ನೀರು ಕೂತಂಗೆ ಅಂತ ಕುರಿತಾವ್ರೆ. ನೋರ ಹೆಂಗ್ ಕುರಿತಾವ್ರ ನೋರ. ಅಕ್ಕ ಓಡಕ್ಕ ಇವಳು ಅಟ್ಟ ಉದ್ದಾಗ ಮಕ್ಕಳಿಗೆ ಏನೋ ಒಂದು ಗತಿ ಮಾಡ್ಬಿಡ್ತಾಳಕ್ಕ. ಇವಳು ಮುಂದುವರಿಯುವುದು